ಎಲ್ಲರಿಗೂ ನನ್ನ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ಕಿಚನ್. ಇವತ್ತಿನ ರೆಸಿಪಿ ಅಕ್ಕಿ ಪಾಯಸ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇದು 1 ಬೌಲು ತೆಂಗಿನಕಾಯಿ, 1 ಇಡೀ ತೊಗೊಬೇಕು ಫುಲ್ಲು, 1 ಬೌಲ್ ಬೆಲ್ಲ, ಇದು ಲಾಸ್ಟಲ್ಲಿ ಹಾಕೋಕ್ಕೆ ದ್ರಾಕ್ಷಿ ಗೋಡಂಬಿ, ತುಪ್ಪ, ಆಮೇಲೆ 1/2 ಬೌಲು ಅಕ್ಕಿ ತೊಗೊಬೇಕು, ಆಮೇಲೆ 1 ಲೀಟರು ಹಾಲು ತೊಗೊಬೇಕು. ಹೇಗೆ ಮಾಡೋದು ನೋಡೋಣ. ನೋಡಿ ಫ್ರೆಂಡ್ಸ್, ಫಸ್ಟು ಅಕ್ಕಿ ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಂಬಿಡಿ. ಏಕೆಂದರೆ ಹಾಲಲ್ಲಿ ಅಕ್ಕಿ ಬೇಯಲ್ಲ, ಅಕ್ಕಿ ಹಂಗೆ ಇರುತ್ತೆ. ಅದಕ್ಕೋಸ್ಕರ ನಾನು ಫಸ್ಟೇ ಅಕ್ಕಿ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಟ್ಟಿದ್ದೀನಿ. ಇದು ತೆಂಗಿನಕಾಯಿ, 1 ಇಡೀ ತೆಂಗಿನಕಾಯಿ ತೊಗೊಂಡಿದ್ವಲ್ಲ, ಅದು ರುಬ್ಬಿಟ್ಕೊಬೇಕು ನೈಸಿಗೆ. ಆಮೇಲೆ ಬೆಲ್ಲ ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಕಸ ಏನಾದರೂ ಇದೆ ಅಂದ್ಬಿಟ್ಟು ಕಾಯಿಸ್ಬಿಟ್ಟು ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅಕ್ಕಿ ಬೆಂದಿದೆ. ನೋಡಿ, ಇವಾಗ ಕಾಯಿ ರುಬ್ಬಿರೋದು ಹಾಕ್ತಾಯಿದ್ದೀನಿ. ಸ್ವಲ್ಪ ಏನು ಮಾಡ್ಕೊಂಬಿಡಿ, ರುಬ್ಬಿರೋ ಕಾಯಿ ಹಾಕ್ಬಿಟ್ಟು. ಇವಾಗ ನೋಡಿ, ಅಕ್ಕಿ ಬೆಂದಿದೆ, ಸ್ವಲ್ಪ ಚೆನ್ನಾಗೇ ಬೆಂದಿದೆ. ಆಮೇಲೆ ನೈಸಾಗಿ ರುಬ್ಕೊಂಡಿರ್ತೀವಲ್ಲ, ಆ ಕಾಯಿ ಹಾಕಬೇಕು. ನೆಕ್ಸ್ಟು ಬೆಲ್ಲ ಕರಗಿಸಿ ಫಿಲ್ಟ್ರಿ ಮಾಡ್ಕೊಂಡಿದ್ವಲ್ಲ, ಫಿಲ್ಟ್ರು, ಅದನ್ನು ಹಾಕ್ಬಿಡಿ, ಬೆಲ್ಲದ ನೀರು. ಯಾರೆಲ್ಲ ಈ ವಿಡಿಯೋ ವಾಚ್ ಮಾಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನೆಕ್ಸ್ಟು ಹಾಲು ಕಾಯಿಸ್ಕೊಂಡಿದ್ವಲ್ಲ, ಈ ಹಾಲನ್ನು 1 ಲೀಟ್ರ್ ಹಾಲು ತೊಗೊಂಡಿದ್ವಲ್ಲ, ಆ ಹಾಲನ್ನು ಹಾಕ್ಕೊಂಬಿಡಿ. ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ಇದು ತಿರುಗಿಸ್ತಾ ಇರಬೇಕು. ಇದು ತಿರುಗಿಸೋದು ನಿಲ್ಲಿಸಿದ್ರೆ ತಳ ಹಿಡಿದ್ಬಿಡುತ್ತೆ. ಹಿಂಗೆ ಇದು ಮಾಡ್ತಾಯಿರಿ, ಅದು ಕುದಿ ಬರೋವರೆಗೂ. ನೋಡಿ ಫ್ರೆಂಡ್ಸ್, ಇವಾಗ ಕುದೀತಾ ಇದೆ. ಇದಕ್ಕೆ ಏಲಕ್ಕಿ ಪೌಡರ್ ಹಾಕ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಕುದಿದ್ರೆ ಸಾಕು, ಅಕ್ಕಿ ಎಲ್ಲ ಬೆಂದಿರುತ್ತೆ. ಇವಾಗ ಗೋಡಂಬಿ ದ್ರಾಕ್ಷಿ ಹಾಕೋಣ ತುಪ್ಪದಲ್ಲಿ ಕರೆದು. ನೋಡಿ, ಹೀಗೆ ತುಪ್ಪ ಹಾಕ್ತಾಯಿದ್ದೀನಿ. ದ್ರಾಕ್ಷಿ ಗೋಡಂಬಿ ಹಾಕ್ತಾಯಿದ್ದೀನಿ. ಓಕೆ, ತುಂಬ ಈಸಿ ಇದೆ ರೆಸಿಪಿ ಫ್ರೆಂಡ್ಸ್, ನೀವು ಒಂದ್ಸರಿ ಟ್ರೈ ಮಾಡಿ, ಈಸಿಯಾಗಿ ಬೇಗ ಮಾಡ್ಬೋದು. ನೋಡಿ, ಆಗಿದೆ ಇದು. ಇವಾಗ ಪಾಯಸಕ್ಕೆ ಹಾಕೊಂಡ್ಬಿಡೋಣ ಇದನ್ನು. ನೋಡೋರಲ್ಲ, ಎಷ್ಟು ಈಸಿಯಾಗಿ ಎಷ್ಟು ಬೇಗ ಮಾಡ್ಬೋದು ಪಾಯಸನ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಲಾಸ್ಟಲ್ಲಿ ಒಂದು ಟಿಪ್ ಕೊಡ್ತೀನಿ ಅಂದಿದ್ನಲ್ಲ, ಇದು ಕಾಫಿ ಪುಡಿ ಡಿಕಾಕ್ಷನ್ದು, ಲಾಸ್ಟಲ್ಲಿ ವೇಸ್ಟ್ ಮಾಡ್ತೀವಲ್ಲ ಅದು. ಇದು ಟೀ ಡಿಕಾಕ್ಷನ್ದು. ಇದೆರಡು ಸೇರಿಸಿ ಇದು ಬಿಸಿಲಲ್ಲಿ ಒಣಗಿಸಿ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ, ಇದು ಗಿಡಗಳಿಗೆ ಹಾಕಿದ್ರೆ ಒಳ್ಳೆ ಫರ್ಟಿಲೈಸರ್ ಆಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಗ್ರೋ ಬರುತ್ತೆ ಗಿಡಗಳು. ಇದನ್ನು ನೀವು ಟ್ರೈ ಮಾಡಿ ಫ್ರೆಂಡ್ಸ್. ವೇಸ್ಟ್ ಮಾಡೋ ಬದಲು ಈ ಥರ ಒಣಗಿಸ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಳ್ಳಿ.